ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇನು ಅಂದರೆ ಆಧಾರ್ ಅಪ್ಡೇಟ್ ಮಾಡುವಂಥದ್ದು. ಸೊ ನೀವು ಏನಾದರೂ ನಿಮ್ಮ ಆಧಾರನ್ನು ಮಾರ್ಚ್ 15 ಒಳಗೆ ಅಪ್ಡೇಟ್ ಮಾಡ್ಕೊಳ್ದಿದ್ರೆ ನೀವು 10,000 ಫೈನ್ ಕಟ್ಟಬೇಕಾಗುತ್ತೆ. ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತೋ ಅದು ಇನ್ವ್ಯಾಲಿಡ್ ಆಗುತ್ತೆ. ಸೊ ಹಾಗಾಗಿ ಈ ಆಧಾರ್ ಅಪ್ಡೇಟ್ ಅನ್ನೋದೇನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಮತ್ತು ನೀವು ಹೇಳ್ಬೋದು, ನಮ್ಮದು ಏನು ನೇಮ್ ಚೇಂಜ್ ಇಲ್ಲ ಅಥವಾ ಅಡ್ರೆಸ್ ಚೇಂಜ್ ಇಲ್ಲ ಅಥವಾ ಫೋನ್ ನಂಬರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ. ಬಟ್ ಯಾವುದೇ ಬದಲಾವಣೆಗಳು ಇಲ್ಲದಿದ್ದರೂ ಕೂಡ ನೀವು ನಿಮ್ಮ ಆಧಾರ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾದರೆ ಅದು ವ್ಯಾಲಿಡ್ ಆಗಿರೋದಿಲ್ಲ. ಸೊ ಯಾರ್ಯಾರು ಅಪ್ಡೇಟ್ ಮಾಡ್ಕೊಳ್ಬೇಕು, ಹೇಗೆ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಹೊಸ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲ ವಿಷಯಗಳು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ನಾನು ಇವಾಗ ಆಲ್ರೆಡಿ ಹೇಳ್ದಂಗೆ ಯಾರ್ಯಾರು ಆಧಾರ್ ಅಪ್ಡೇಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ 10 ಇಯರ್ಸಿಂದ ನೀವು ಹೊಸ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಇವಾಗ ಲಾಸ್ಟ್ 10 ಇಯರ್ಸಿಂದ ನೀವು ನಂದು ಅಡ್ರೆಸ್ ಚೇಂಜ್ ಆಗಿದೆ ಅಥವಾ ನೇಮ್ ಚೇಂಜ್ ಆಗಿದೆ ಅಥವಾ ಫೋನ್ ನಂಬರ್ ಚೇಂಜ್ ಆಗಿದೆ ಅಂತ ಹೇಳಿ ಹೊಸ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿಲ್ಲ ಅಂದರೆ, ಏನೂ ಚೇಂಜಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಮಾಡ್ಕೊಂಡಿಲ್ಲ ಅಂದರೆ ಅಂಥವರು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತೋ ಅದು ವ್ಯಾಲಿಡ್ ಆಗಿರೋದಿಲ್ಲ. ಸೊ ನಿಮ್ಗೆ ಇವಾಗಲೇ ತಿಳಿದಿರೋಂಗೆ ಎಲ್ಲಿ ಹೋದರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಹಾಸ್ಪಿಟಲ್ಗೆ ಹೋದರೂ ಕೂಡ ನಿಮಗೆ ಆಧಾರ್ ಕಾರ್ಡನ್ನು ಕೇಳ್ತಾರೆ ಬಿಲ್ಲಿಂಗ್ ಸಮಯದಲ್ಲಿ. ಹಾಗಾಗಿ ಆಧಾರ್ ಕಾರ್ಡ್ ವ್ಯಾಲಿಡ್ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಫಸ್ಟು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಇನ್ನು ಯಾರಾದರೂ ಇವಾಗ ನಾನು ಹೇಳ್ದಂಗೆ ಲಾಸ್ಟ್ 10 ಇಯರ್ಸಲ್ಲಿ ನೀವು ನೇಮ್ ಚೇಂಜು ಅಥವಾ ಫೋನ್ ನಂಬರ್ ಚೇಂಜ್ ಅಥವಾ ಅಡ್ರೆಸ್ ಚೇಂಜ್ಗೋಸ್ಕರ ಹೊಸ ಆಧಾರ್ಗೆ ಅಪ್ಲೈ ಮಾಡಿದರೆ ಅಂಥವರು ಮತ್ತೆ ಪುನಃ ಅಪ್ಡೇಟ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಯಾಕಂದರೆ ನಿಮ್ಮ ಆಧಾರ್ ಆಲ್ರೆಡಿ ಅಪ್ಡೇಟ್ ಆಗಿ ಬಂದಿರುತ್ತೆ. ಸೊ ಇನ್ನೂ ನಿಮಗೆ ಕೆಲವರು ಹೇಳ್ಬೋದು, ನಮಗೆ ನಾವು ಅಪ್ಲೈ ಮಾಡಿದ್ದೀವಾ ಇಲ್ವಾ, ಆಧಾರ್ ಕಾರ್ಡ್ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಹೆಂಗೆ ತಿಳ್ಕೊಳ್ಬೋದು, ನಮಗೆ ಕ್ಲಿಯರಾಗಿ ಗೊತ್ತಿಲ್ಲ ಅನ್ನೋರು ಕೂಡ ಈ ವಿಡಿಯೋನ ಎಂಡ್ ತನಕ ನೋಡಿ. ಸೊ ನಾನು ಇದರಲ್ಲೆಲ್ಲ ಡೀಟೇಲ್ಸನ್ನು ತಿಳಿಸ್ತೀನಿ. ಸೊ ಇದನ್ನು ನೀವು ಈಸಿಯಾಗಿ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದಾಗಿದೆ. ಹಾಗೂ ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಾನಿವಾಗ. ಸೊ ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಅದರಲ್ಲಿ ಜಸ್ಟ್ ಆಧಾರ್ ಅಪ್ಡೇಟ್ ಅಂತ ಟೈಪ್ ಮಾಡಿ. ಅದನ್ನು ಟೈಪ್ ಮಾಡಿದ ತಕ್ಷಣವೇ ನಿಮಗೆ ಫಸ್ಟ್ಗೆ ಇದು UIDAI ಅವರದ್ದು ಅಪ್ಡೇಟ್ ಯುವರ್ ಆಧಾರ್ ಅಂತ ಬರುತ್ತೆ. ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿ. ಈ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಆಧಾರ್ ಕಾರ್ಡಿದ್ದು ಪೇಜ್ ಓಪನ್ ಆಗುತ್ತೆ. ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಆಪ್ಷನ್ ಇದೆ. ರಿಕ್ವೆಸ್ಟ್ ಫಾರ್ ಅಡ್ರೆಸ್ ವ್ಯಾಲಿಡೇಟರ್, ಚೆಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್, ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಪ್ಡೇಟ್ ಹಿಸ್ಟ್ರಿಯಿಂದ. ಸೊ ನಿಮಗೆ ಫಸ್ಟ್ ಏನಂದರೆ, ನೀವು ಆಧಾರ್ ಅಪ್ಡೇಟ್ ಮಾಡ್ಕೊಳ್ಬೇಕಾ ಅಥವಾ ಇಲ್ವಾ ಅನ್ನೋ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಬಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೋದ ತಕ್ಷಣ ಲೋಡ್ ಆಗ್ತಿದೆ, ಪೇಜ್ ಓಪನ್ ಆಗಲಿ ನಾನು ತಿಳಿಸ್ತೀನಿ. ಸೊ ಈ ಪ್ರೊಸೆಸ್ ಕಂಪ್ಲೀಟಾಗಿ ನೋಡಿ. ಮತ್ತು ಏನಾದರೂ ಡೌಟ್ ಇದೆ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ನಾನು ಅದನ್ನು ಕೂಡ ಕ್ಲಾರಿಫೈ ಮಾಡ್ತೀನಿ. ಸೊ ಇದು ಲೋಡ್ ಆಗೋ ಅಷ್ಟರಲ್ಲಿ ನಾನು ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಏನು ಅಂದರೆ, ಇಲ್ಲಿ ನಾನು ಹೇಳ್ದಂಗೆ ಈ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಅನ್ನೋದು ನಿಮಗೆ ನಿಮ್ಮ ಆಧಾರ್ ಕಾರ್ಡು ಲಾಸ್ಟು 10 ಇಯರ್ಸಲ್ಲಿ ಅಪ್ಡೇಟ್ ಆಗಿದೆಯಾ, ನೀವು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನು ತಿಳಿಸುತ್ತೆ. ಸೊ ಈ ಆಧಾರ್ ಅಪ್ಡೇಟ್ ಹಿಸ್ಟ್ರಿಯಲ್ಲಿ ಡೇಟ್ ಇರುತ್ತೆ, ಯಾವಾಗ ನಿಮ್ಮ ಆಧಾರ್ ಕಾರ್ಡ್ ಲಾಸ್ಟ್ ಅಪ್ಡೇಟ್ ಆಗಿದೆ ಅಥವಾ ಹೊಸ ಆಧಾರ್ ಕಾರ್ಡನ್ನು ನೀವು ಯಾವಾಗ ಪಡ್ಕೊಂಡಿರೋದಂತ. ಆ ಡೇಟ್ ಏನಾದರೂ 10 ಇಯರ್ಸ್ ಅಂದರೆ 2014ಗಿಂತ ಮೊದಲಿನ ಡೇಟ್ ಆಗಿದ್ದರೆ ನೀವು ಖಂಡಿತವಾಗ್ಲೂ ಮತ್ತೆ ಆಧಾರ್ ಅಪ್ಡೇಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಮಾರ್ಚ್ 12 ಒಳಗಡೆ. ಸೊ ಒಂದು ವೇಳೆ ಆ ಡೇಟ್ ಏನಾದರೂ 2014ಇಂದ 2024 ಒಳಗಿನ ಡೇಟ್ ಆಗಿದ್ದರೆ ಆವಾಗ ನೀವು
ಆಧಾರ್ ಅಪ್ಡೇಟ್ಗೆ ಅಪ್ಲೈ ಮಾಡಬೇಕಂತಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಇದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಇವಾಗಲೇ ನೋಡಿರ್ಬೋದು, ಪಾನ್ ಕಾರ್ಡನ್ನು ಆಧಾರ್ ಕಾರ್ಡ್ ಲಿಂಕ್ ಮಾಡೋಕ್ಕೆ ಫೇಲ್ ಆದವ್ರಿಗೆಲ್ಲರಿಗೂ ₹1000 ಮತ್ತು ₹10,000 ಫೈನ್ ಎಲ್ಲ ತುಂಬ ಜನ ಕಟ್ಬಿಟ್ಟು ಮತ್ತು ಮಾಡಿಸ್ಕೊಂಡಿದ್ದಾರೆ. ಸೊ ಆ ಥರ ₹10,000 ಫೈನ್ ಕಟ್ಟೋದು ಬೇಡ ಅಂದರೆ ಪ್ಲೀಸ್ ಮಾರ್ಚ್ 15 ಒಳಗಡೆ ಮಾರ್ಚ್ 15 ಡೆಡ್ಲೈನ್ ಕೊಟ್ಟಿದ್ದಾರೆ. ಸೊ ನೀವು ಆದಷ್ಟು ಮಾರ್ಚ್ ಒಳಗಡೆನೇ ಮಾಡ್ಕೊಳ್ಳಿ. ಯಾಕಂದರೆ ಇದು ಆಧಾರ್ ಅಪ್ಡೇಟ್ ಆಗಿ ಬರೋದಕ್ಕೆ ಮತ್ತೊಂದು 10 ಡೇಸ್ ಬೇಕಾಗುತ್ತೆ. ಸೊ ನೀವು ಆದಷ್ಟು ಫೆಬ್ರವರಿ ಎಂಡ್ ಒಳಗಡೆ ಅಪ್ಡೇಟ್ ಸ್ಟೇಟಸನ್ನು ಚೆಕ್ ಮಾಡಿಕೊಂಡಷ್ಟು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ನಾನು ಹೇಳ್ದಂಗೆ ಆ ಥರ ಒಂದು ವೇಳೆ ನಿಮ್ಮ ಡೇಟು ಆಧಾರ್ ಅಪ್ಡೇಟ್ ಡೇಟು 2014ಗಿಂತ ಮೊದಲಿದ್ದರೆ ಅವಾಗ ನೀವೇನು ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ರಿಕ್ವೆಸ್ಟ್ ಫಾರ್ ಅಡ್ರೆಸ್ ವ್ಯಾಲಿಡೇಷನ್ ಲೆಟರ್ ಅಂತ ಇದೆ. ಸೊ ನೀವು ಇದನ್ನಾದರೂ ಒಂದು ವೇಳೆ ಅಪ್ಡೇಟ್ ಅಡ್ರೆಸ್ ಇನ್ ಯೋರ್ ಆಧಾರ್ ಅಂತ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ 10 ಇಯರ್ಸಲ್ಲಿ ನಿಮ್ಮದು ಅಡ್ರೆಸ್ ಏನಾದರೂ ಅಪ್ಡೇಟ್ ಆಗಿದ್ದರೆ ನೀವು ಈ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಹೊಸ ಅಡ್ರೆಸ್ ಹಾಕ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬೋದು. ಅಥವಾ ನೀವು ರಿಕ್ವೆಸ್ಟ್ ಫಾರ್ ಅಡ್ರೆಸ್ ವ್ಯಾಲಿಡೇಷನ್ ಲೆಟರ್ ಅಂತಲೂ ಕೇಳ್ಬೋದು. ಸೊ ಇದನ್ನು ಕ್ಲಿಕ್ ಮಾಡೋದ್ರಿಂದನೂ ನಿಮ್ಗೆ ಏನಾಗುತ್ತೆ, ನಿಮ್ಮದು ಅಡ್ರೆಸ್ಸು ಕರೆಕ್ಟಾಗಿ ಇದೆಯಾ ಆಧಾರ್ ಕಾರ್ಡಲ್ಲಿ ಅನ್ನೋದು ವ್ಯಾಲಿಡೇಟ್ ಆಗಿಬಿಟ್ಟು ನಿಮಗೆ ಹೊಸದಾಗಿ ಬರುತ್ತೆ, ಹೊಸ ಆಧಾರ್ ಕಾರ್ಡ್ ಬರುತ್ತೆ. ಸೊ ಇದರಿಂದ ಕೂಡ ಆಧಾರ್ ಅಪ್ಡೇಟ್ ಆಗಿರುತ್ತೆ. ಈ ಆಪ್ಷನ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಏನು ಮಾಡ್ಬೋದಂದರೆ ನಾನು ಹೇಳ್ದಂಗೆ ಆಧಾರನ್ನು ಅಪ್ಡೇಟ್ ಮಾಡ್ಕೊಳ್ಬೋದಾಗಿದೆ. ಸೊ ಇದೇನೋ ಸರ್ವರ್ ಇಶ್ಯೂ ಇದೆ, ಓಪನ್ ಆಗ್ತಿಲ್ಲ. ಬಟ್ ನಾನು ಹೇಳ್ದಂಗೆ ಆಧಾರ್ ಅಪ್ಡೇಟ್ ಹಿಸ್ಟ್ರಿನಲ್ಲಿ ನೀವು ನಿಮ್ಮ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ, ಮತ್ತೊಂದು ಕ್ಯಾಪ್ಚಾ ಹಾಕೋಕ್ಕಿರುತ್ತೆ. ಸೊ ಅದನ್ನು ಹಾಕ್ಬೋದು. ಅದಷ್ಟನ್ನು ಹಾಕಿದ ತಕ್ಷಣ ನಿಮಗೆ ಯಾವಾಗ ಲಾಸ್ಟಿಗೆ ನಿಮ್ಮ ಆಧಾರ್ ಅಪ್ಡೇಟ್ ಆಗಿರುತ್ತೆ ಅಂತ ತೋರಿಸುತ್ತೆ. ಆ ಡೇಟ್ ಏನಾದರೂ 2014ಗಿಂತ ಮೊದಲಿದ್ದರೆ ನೀವು ಮತ್ತೆ ನಿಮ್ಮ ಆಧಾರನ್ನು ಮತ್ತೆ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಏನು ಅಪ್ಡೇಟ್ ಮಾಡ್ಕೊಳ್ಬೇಕಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಅಡ್ರೆಸ್ ಚೇಂಜ್ ಇದ್ದರೆ ಅಡ್ರೆಸ್ ಚೇಂಜ್ ಮಾಡ್ಬೋದು, ನೇಮ್ ಚೇಂಜ್ ಇದ್ದರೆ ನೇಮ್ ಚೇಂಜ್ ಮಾಡ್ಬೋದು, ಫೋನ್ ನಂಬರ್ ಅಪ್ಡೇಟ್ ಆಗಿದ್ದರೆ ನಿಮ್ಮದು 10 ಇಯರ್ಸಲ್ಲಿ ಫೋನ್ ನಂಬರ್ ಅಪ್ಡೇಟ್ ಮಾಡ್ಕೊಳ್ಬೋದು. ಮತ್ತು ಆದಷ್ಟು ನೇಮನ್ನು ನೀವು ನಿಮ್ಮ ಪಾನ್ ಕಾರ್ಡಲ್ಲಿ ಏನು ನೇಮ್ ಮೆನ್ಷನ್ ಆಗಿರುತ್ತೋ ಆ ನೇಮನ್ನೇ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಮೈ ಆಧಾರಿಗೆ ಹೋದರೆ ನಿಮ್ಗೆ ನೋಡ್ಬೋದು, ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತಿದೆ. ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ ನಾನು ಇವಾಗಲೇ ಹೇಳಿದೆ ಅಲ್ಲ, ನಿಮಗೆ ಏನೂ ಚೇಂಜಸ್ ಇಲ್ಲ. ನನ್ನ ನೇಮು, ಫೋನ್ ನಂಬರು ಎಲ್ಲ ಕರೆಕ್ಟಾಗಿದೆ. ನಾನು ಜಸ್ಟ್ ಆಧಾರನ್ನು ಮಾತ್ರ ಅಪ್ಡೇಟ್ ಮಾಡ್ಕೊಳ್ಬೇಕಂತಿದ್ರೆ ಈ ಡಾಕ್ಯುಮೆಂಟ್ ಅಪ್ಡೇಟಿಗೆ ಕ್ಲಿಕ್ ಮಾಡಿ. ಅದು ಮತ್ತೆ ಇಲ್ಲಿಗೆ ಬರುತ್ತೆ. ನಾನು ಇಲ್ಲಿ ಹೇಳ್ದೆ ಅಲ್ವಾ, ರಿಕ್ವೆಸ್ಟ್ ಫಾರ್ ಆಧಾರ್ ವ್ಯಾಲಿಡೇಷನ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇಲ್ಲಿಗೆ ಬರುತ್ತೆ. ಸೊ ಅದನ್ನು ಮಾಡ್ಕೊಳ್ಳಿ. ಇನ್ನೇನಾದರೂ ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡೇಟಾ ಆ್ಯಂಡ್ ಚೆಕ್ ಸ್ಟೇಟಸ್. ಡೆಮೋಗ್ರಾಫಿಕ್ಸ್ ಅಂದರೆ ನಿಮಗೆ ಏನಾದರೂ ನಿಮ್ಮ ಊರು ಚೇಂಜ್ ಆಗಿದ್ದರೆ ಆ ಥರ ಇದ್ದರೆ ಅದನ್ನು ಮಾಡ್ಬೋದು. ಮತ್ತು ಅಡ್ರೆಸ್ ಚೇಂಜ್ ಆಗಿದ್ದರೆ ಇಲ್ಲಿ ಅಪ್ಡೇಟ್ ಅಡ್ರೆಸ್ ಅಂತಿದೆ. ಸೊ ಇದನ್ನು ಯೂಸ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಬೋದಾಗಿದೆ. ಸೊ ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.